ಆದ್ರೆ ನಾವು ಯಾರ ಹೊಟ್ಟೆಲಿ ಹುಟ್ಟಬೇಕು, ಯಾವ ಧರ್ಮದಲ್ಲಿ ಹುಟ್ಟಬೇಕು, ಹೇಗೆ ಹುಟ್ಟಬೇಕಂತ ನೀವು ಯಾವ ದೇವರನ್ನ ಬೇಡ್ಕೊಂಡು ಬಂದಿರಂಗಿಲ್ಲ. ಆದ್ರೆ ಹುಟ್ಟಿದ ಮೇಲೆ ನಾವು ಎಲ್ಲ ಸಮಾಜದವ್ರನ್ನ ಜೊತೆಗೆ ಕರ್ಕೊಂಡು ಹೋದಾಗ ಮಾತ್ರ ನಮಗೆ ಯಾವುದೇ ರೀತಿ ದೇವರ ಆಶೀರ್ವಾದ ಆಗ್ತದ, ಎಲ್ಲವೂ ದೇವರು ಕೊಡ್ತಾನೆ ಅಂತ ಹೇಳಿಕೆ ಬಯಸ್ತೇನೆ. ಅದನ್ನ ನಿಜವಾದ ನಿದರ್ಶನ ಅಂದ್ರೆ ನಾನೇ. ಇವತ್ತು ನಮ್ಮ ಸಮಾಜ ಕಡಿಮೆ ಇರಬಹುದು ರಾಯಚೂರಿನಲ್ಲಿ, ಆದ್ರೆ 3 ಸಾರಿ ಗೆಲ್ಲಿಸುವ ಮೂಲಕ ಆ ದೇವರು ಏನ್ ಕೊಡಬೇಕು ನನ್ನ ವಯಸ್ಸಿನ ಎಲ್ಲವೂ ಕೊಟ್ಟಿದ್ದಾನೆ. ವಿದ್ಯೆ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಐಶ್ವರ್ಯ ಕೊಟ್ಟಿದ್ದಾನೆ, ಅಧಿಕಾರ ಕೊಟ್ಟಿದ್ದಾನೆ, ಎಲ್ಲವೂ ಕೊಟ್ಟಿದ್ದಾನೆ. ಯಾಕಂದ್ರೆ ಎಲ್ಲ ಸಮಾಜದ ಜೊತೆ ಒಡನಾಡುವಂತ ಪ್ರವೃತ್ತಿ ನನ್ನದು. ಹಾಗಾಗಿ ನಾನು ಯಾವತ್ತು ದೇವ್ರನ್ನ ಬೇಡ್ಕೋಬೇಕಾದ್ರೆ ಏನು ಬೇಡ್ಕೊಳಂಗಿಲ್ಲ. ನನಗೆ ವಿವೇಕ ಮತ್ತು ವಿವೇಚನೆ 2 ಕೊಡು ದೇವ್ರೆ ಅಂತ ಬೇಡ್ಕೊಳ್ತೇನೆ. ಅಂದ್ರೆ ನಿರ್ಣಯ ಒಳ್ಳೇದು ಮಾಡುವಂತ ಶಕ್ತಿ ಮತ್ತು ನಾನು ಒಳ್ಳೆ ರೀತಿಯ ನಡವಳಿಕೆಯಿಂದ ಇರುವಂತ ಸೌಮ್ಯ, ಆ 2 ನನಗೆ ಕೊಡು ದೇವ್ರೆ. ಇವೆರಡು ಕೊಟ್ಟರೆ ಸಾಕು, ನನಗೇನು ಬೇಡ ಅಂತ ಹೇಳಿ ನಾನು ಯಾವತ್ತು ಬೇಡ್ಕೊಂಡಿದ್ದೇನೆ.